ವೀಕ್ಷಕರೇ, ಡೆವಿಲ್ ಶೂಟಿಂಗ್ಗಾಗಿ ಕೋರ್ಟ್ನಿಂದ ಅನುಮತಿ ಪಡೆದು ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿ ಇರುವಂತಹ ದರ್ಶನ್ಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರನ ಭವಿಷ್ಯ ನಿರ್ಧಾರವಾಗ್ತಾ ಇದೆ. ನಾಳೆ ಭೂಪತಿ ಬೇಲ್ ರದ್ದಾಗುತ್ತಾ? ನಾಳೆ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು. ಜಾಮೀನು ಮೇಲೆ ದರ್ಶನ್ ಬಿಡುಗಡೆ ಪ್ರಶ್ನಿಸಿ ಸರ್ಕಾರದ ಆಕ್ಷೇಪಣೆಯ ಅರ್ಜಿಯ ವಿಚಾರಣೆ ಜುಲೈ 17ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ, ಜಸ್ಟಿಸ್ ಆರ್ ಮಹಾದೇವನ್, ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದರು. ಈ ಪ್ರಶ್ನೆಗಳೇ ಕೊಲೆ ಆರೋಪಿ ದರ್ಶನ್ ಎದೆಬಡಿತವನ್ನ ಹೆಚ್ಚು ಮಾಡಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ದರ್ಶನ್ಗೆ ಜಾಮೀನು ನೀಡುವಲ್ಲಿ ಕರ್ನಾಟಕ ಹೈಕೋರ್ಟ್ ಸೂಕ್ತ ವಿವೇಚನೆ ಬಳಸಿದಂತೆ ಕಾಣಿಸುತ್ತಿಲ್ಲ. ಜಾಮೀನು ನೀಡಿದ ರೀತಿ ನಮಗೆ ಮೇಲ್ನೋಟಕ್ಕೆ ಒಪ್ಪಿಗೆ ಆಗ್ತಾ ಇಲ್ಲ. ಜಾಮೀನು ಯಾಕೆ ರದ್ದು ಮಾಡಬಾರದು? ಜಾಮೀನು ರದ್ದು ಮಾಡುವುದು ಬೇಡ ಎನ್ನುವುದಕ್ಕೆ ಒಳ್ಳೆಯ ಕಾರಣಗಳನ್ನು ಕೊಡಿ. ಆರೋಪಿಗೆ ಜಾಮೀನು ನೀಡುವುದು ಹೇಗೆ ಎಂಬ ಅಂಶದ ಉಲ್ಲೇಖವೇ ನಮಗೆ ಸರಿ ಕಾಣಿಸುತ್ತಿಲ್ಲ. ಸುಪ್ರೀಂ ದ್ವಿಸದಸ್ಯ ಪೀಠ ಮಾಡಿರುವ ಈ ಪ್ರಶ್ನೆಗಳು ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಾಳೆ ಒಂದು ವೇಳೆ ದರ್ಶನ್ ಜಾಮೀನು ರದ್ದಾದ್ರೆ ಮುಂದೇನು ಅಂತ ನೋಡೋದಾದ್ರೆ, ಬೇಲ್ ರದ್ದಾದ್ರೆ ಮುಂದೇನು? ಜಾಮೀನು ರದ್ದಾದ್ರೆ ದರ್ಶನ್ಗೆ ವಕೀಲರು ಮಾಹಿತಿ ಕೊಡ್ತಾರೆ. ತಕ್ಷಣ ಬೆಂಗಳೂರಿಗೆ ಬರಲು ದಾಸನಿಗೆ ಸೂಚಿಸಬಹುದು. ದರ್ಶನ್ ಪರ ವಕೀಲರು ರಿಯಾಯಿತಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರಾಗಲು ಕಾಲಾವಕಾಶ ಕೇಳಬಹುದು. ಸೆಷನ್ ಕೋರ್ಟ್ಗೆ ಹಾಜರಾದ ನಂತರ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಹುದು. ಕೊನೆಯದಾಗಿ ಮತ್ತೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಬಹುದು. ಡಬಲ್ ಬೆಂಚ್ನಲ್ಲಿ ವಿಚಾರಣೆ ನಡೆಯುವವರೆಗೂ ದರ್ಶನ್ ಜೈಲಲ್ಲೇ ಇರಬೇಕಾಗುತ್ತೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ವಿಚಾರಣೆ ನಡೆಯಲಿದ್ದು, ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ. ನಾಳೆಯೇ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಡೆವಿಲ್ ಶೂಟಿಂಗ್ಗಾಗಿ ಕೋರ್ಟ್ನಿಂದ ಅನುಮತಿ ಪಡೆದು ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿ ಇರುವಂತಹ ದರ್ಶನ್ಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರನ ಭವಿಷ್ಯ ನಿರ್ಧಾರವಾಗ್ತಾ ಇದೆ. ನಾಳೆ ಭೂಪತಿ ಬೇಲ್ ರದ್ದಾಗುತ್ತಾ? ನಾಳೆ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು. ಜಾಮೀನು ಮೇಲೆ ದರ್ಶನ್ ಬಿಡುಗಡೆ ಪ್ರಶ್ನಿಸಿ ಸರ್ಕಾರದ ಆಕ್ಷೇಪಣೆಯ ಅರ್ಜಿಯ ವಿಚಾರಣೆ ಜುಲೈ 17ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ, ಜಸ್ಟಿಸ್ ಆರ್ ಮಹಾದೇವನ್, ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದರು. ಈ ಪ್ರಶ್ನೆಗಳೇ ಕೊಲೆ ಆರೋಪಿ ದರ್ಶನ್ ಎದೆಬಡಿತವನ್ನ ಹೆಚ್ಚು ಮಾಡಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ದರ್ಶನ್ಗೆ ಜಾಮೀನು ನೀಡುವಲ್ಲಿ ಕರ್ನಾಟಕ ಹೈಕೋರ್ಟ್ ಸೂಕ್ತ ವಿವೇಚನೆ ಬಳಸಿದಂತೆ ಕಾಣಿಸುತ್ತಿಲ್ಲ. ಜಾಮೀನು ನೀಡಿದ ರೀತಿ ನಮಗೆ ಮೇಲ್ನೋಟಕ್ಕೆ ಒಪ್ಪಿಗೆ ಆಗ್ತಾ ಇಲ್ಲ. ಜಾಮೀನು ಯಾಕೆ ರದ್ದು ಮಾಡಬಾರದು? ಜಾಮೀನು ರದ್ದು ಮಾಡುವುದು ಬೇಡ ಎನ್ನುವುದಕ್ಕೆ ಒಳ್ಳೆಯ ಕಾರಣಗಳನ್ನು ಕೊಡಿ. ಆರೋಪಿಗೆ ಜಾಮೀನು ನೀಡುವುದು ಹೇಗೆ ಎಂಬ ಅಂಶದ ಉಲ್ಲೇಖವೇ ನಮಗೆ ಸರಿ ಕಾಣಿಸುತ್ತಿಲ್ಲ. ಸುಪ್ರೀಂ ದ್ವಿಸದಸ್ಯ ಪೀಠ ಮಾಡಿರುವ ಈ ಪ್ರಶ್ನೆಗಳು ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಾಳೆ ಒಂದು ವೇಳೆ ದರ್ಶನ್ ಜಾಮೀನು ರದ್ದಾದ್ರೆ ಮುಂದೇನು ಅಂತ ನೋಡೋದಾದ್ರೆ, ಬೇಲ್ ರದ್ದಾದ್ರೆ ಮುಂದೇನು?
ಜಾಮೀನು ರದ್ದಾದ್ರೆ ದರ್ಶನ್ಗೆ ವಕೀಲರು ಮಾಹಿತಿ ಕೊಡ್ತಾರೆ. ತಕ್ಷಣ ಬೆಂಗಳೂರಿಗೆ ಬರಲು ದಾಸನಿಗೆ ಸೂಚಿಸಬಹುದು. ದರ್ಶನ್ ಪರ ವಕೀಲರು ರಿಯಾಯಿತಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರಾಗಲು ಕಾಲಾವಕಾಶ ಕೇಳಬಹುದು. ಸೆಷನ್ ಕೋರ್ಟ್ಗೆ ಹಾಜರಾದ ನಂತರ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಹುದು. ಕೊನೆಯದಾಗಿ ಮತ್ತೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಬಹುದು. ಡಬಲ್ ಬೆಂಚ್ನಲ್ಲಿ ವಿಚಾರಣೆ ನಡೆಯುವವರೆಗೂ ದರ್ಶನ್ ಜೈಲಲ್ಲೇ ಇರಬೇಕಾಗುತ್ತೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ವಿಚಾರಣೆ ನಡೆಯಲಿದ್ದು ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ. ನಾಳೆಯೇ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಡೆವಿಲ್ ಶೂಟಿಂಗ್ಗಾಗಿ ಕೋರ್ಟ್ನಿಂದ ಅನುಮತಿ ಪಡೆದು ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿ ಇರುವಂತಹ ದರ್ಶನ್ಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರನ ಭವಿಷ್ಯ ನಿರ್ಧಾರವಾಗ್ತಾ ಇದೆ. ನಾಳೆ ಭೂಪತಿ ಬೇಲ್ ರದ್ದಾಗುತ್ತಾ? ನಾಳೆ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು. ಜಾಮೀನು ಮೇಲೆ ದರ್ಶನ್ ಬಿಡುಗಡೆ ಪ್ರಶ್ನಿಸಿ ಸರ್ಕಾರದ ಆಕ್ಷೇಪಣೆಯ ಅರ್ಜಿಯ ವಿಚಾರಣೆ ಜುಲೈ 17ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಜೆಪಿ ಪರ್ದಿವಾಲಾ, ಜಸ್ಟಿಸ್ ಆರ್ ಮಹಾದೇವನ್, ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದರು. ಈ ಪ್ರಶ್ನೆಗಳೇ ಕೊಲೆ ಆರೋಪಿ ದರ್ಶನ್ ಎದೆಬಡಿತವನ್ನ ಹೆಚ್ಚು ಮಾಡಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ದರ್ಶನ್ಗೆ ಜಾಮೀನು ನೀಡುವಲ್ಲಿ ಕರ್ನಾಟಕ ಹೈಕೋರ್ಟ್ ಸೂಕ್ತ ವಿವೇಚನೆ ಬಳಸಿದಂತೆ ಕಾಣಿಸುತ್ತಿಲ್ಲ. ಜಾಮೀನು ನೀಡಿದ ರೀತಿ ನಮಗೆ ಮೇಲ್ನೋಟಕ್ಕೆ ಒಪ್ಪಿಗೆ ಆಗ್ತಾ ಇಲ್ಲ. ಜಾಮೀನು ಯಾಕೆ ರದ್ದು ಮಾಡಬಾರದು? ಜಾಮೀನು ರದ್ದು ಮಾಡುವುದು ಬೇಡ ಎನ್ನುವುದಕ್ಕೆ ಒಳ್ಳೆಯ ಕಾರಣಗಳನ್ನು ಕೊಡಿ. ಆರೋಪಿಗೆ ಜಾಮೀನು ನೀಡುವುದು ಹೇಗೆ ಎಂಬ ಅಂಶದ ಉಲ್ಲೇಖವೇ ನಮಗೆ ಸರಿ ಕಾಣಿಸುತ್ತಿಲ್ಲ. ಸುಪ್ರೀಂ ದ್ವಿಸದಸ್ಯ ಪೀಠ ಮಾಡಿರುವ ಈ ಪ್ರಶ್ನೆಗಳು ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಾಳೆ ಒಂದು ವೇಳೆ ದರ್ಶನ್ ಜಾಮೀನು ರದ್ದಾದ್ರೆ ಮುಂದೇನು ಅಂತ ನೋಡೋದಾದ್ರೆ, ಬೇಲ್ ರದ್ದಾದ್ರೆ ಮುಂದೇನು? ಜಾಮೀನು ರದ್ದಾದ್ರೆ ದರ್ಶನ್ಗೆ ವಕೀಲರು ಮಾಹಿತಿ ಕೊಡ್ತಾರೆ. ತಕ್ಷಣ ಬೆಂಗಳೂರಿಗೆ ಬರಲು ದಾಸನಿಗೆ ಸೂಚಿಸಬಹುದು. ದರ್ಶನ್ ಪರ ವಕೀಲರು ರಿಯಾಯಿತಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರಾಗಲು ಕಾಲಾವಕಾಶ ಕೇಳಬಹುದು. ಸೆಷನ್ ಕೋರ್ಟ್ಗೆ ಹಾಜರಾದ ನಂತರ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಹುದು. ಕೊನೆಯದಾಗಿ ಮತ್ತೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಬಹುದು. ಡಬಲ್ ಬೆಂಚ್ನಲ್ಲಿ ವಿಚಾರಣೆ ನಡೆಯುವವರೆಗೂ ದರ್ಶನ್ ಜೈಲಲ್ಲೇ ಇರಬೇಕಾಗುತ್ತೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ವಿಚಾರಣೆ ನಡೆಯಲಿದ್ದು ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ. ನಾಳೆಯೇ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.